ಹಾಯ್ ಗ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ನೀವು ಯಾವ್ದಾದ್ರೂ ಒಂದು 150 ವರ್ಷ ಹಳೆ ಕಂಪನಿ ಹೆಸರನ್ನ ಹೇಳ್ಬೋದಾ? ಎಸ್, ಆ ತರ ಒಂದು ಕಂಪನಿ ಇದೆ. ಅಂಡ್ ಈ ಕಂಪನಿ ಇಂಡಿಯಾದ ಫಸ್ಟ್ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್, ಇಂಡಿಯಾದ ಫಸ್ಟ್ ಲಕ್ಸುರಿ ಹೋಟೆಲ್, ಇಂಡಿಯಾದ ಫಸ್ಟ್ ಕಾರ್, ಇಂಡಿಯಾದ ಫಸ್ಟ್ ಏರ್ಲೈನ್ಸ್ ಅಂಡ್ ಇಂಡಿಯಾದ ಫಸ್ಟ್ ಅಯೋಡೈಸ್ಡ್ ಸಾಲ್ಟ್ ನು ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಎಸ್, ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದಿರಾ. ನಾನು ಇವತ್ತು ಟಾಟಾ ಗ್ರೂಪಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಾಟಾ ಗ್ರೂಪ್ ಎಲ್ಲಿಲ್ಲ ಹೇಳಿ? ನೀವು ಟೀ ಕುಡಿಯಕ್ ಹೋದ್ರೆ ಟಾಟಾ ಟೀ ಇದೆ. ನೀವು ಊಟ ಮಾಡಕ್ ಹೋದ್ರೆ ಅಲ್ಲಿ ಟಾಟಾ ಸಾಲ್ಟ್ ಇದೆ. ನೀವು ಬಟ್ಟೆನ ತಗೊಳಕ್ ಹೋದ್ರೆ ಅಲ್ಲಿ ವೆಸ್ಟ್ ಸೈಡ್ ಮತ್ತೆ ಝೂಡಿಯೋ ಇದೆ. ನೀವು ಕಾರ್ನ ತಗೊಳಕ್ ಹೋದ್ರೆ ಅಲ್ಲಿ ಟಾಟಾ ಮೋಟರ್ಸ್ ಇದೆ. ಇನ್ನು ನೀವು ಏರ್ಲೈನ್ಸ್ ಮುಖಾಂತರ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಅಲ್ಲಿ ಏರ್ ಏಷ್ಯಾ ಮತ್ತೆ ವಿಸ್ತಾರ ಕೂಡ ಇದೆ. ಟಾಟಾ ಗ್ರೂಪು ಓವರ್ ನೈಟ್ ಅಲ್ಲಿ ಸಕ್ಸಸ್ನ ಕಂಡಿಲ್ಲ. ಈ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡಕ್ಕೆ 155 ವರ್ಷ ಬೇಕಾಯಿತು. ಎಸ್, ಇವತ್ತಿಗೆ ಟಾಟಾ ಗ್ರೂಪು 155 ವರ್ಷ ಹಳೆದು. 1868ರಲ್ಲಿ ಜಮ್ಶೆಡ್ಜಿ ಟಾಟಾ ಅವರು ಈ ಒಂದು ಕಂಪನಿಯ ಸ್ಥಾಪನೆ ಮಾಡ್ತಾರೆ. ಈ ಒಂದು ಸಾಲ್ಟ್ ಟು ಸಾಫ್ಟ್ವೇರ್ ಕಂಪನಿ ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಗ್ಲೊಮೆರೆಂಟ್ ಕಂಪನಿ ಅಂಡ್ ಇದರ ಹೆಡ್ ಕ್ವಾರ್ಟರ್ಸ್ ಮುಂಬೈಲಿದೆ. ಅಂಡ್ ಈ ಒಂದು ಬಿಗ್ಗೆಸ್ಟ್ ಕಾಂಗ್ಲೊಮೆರೆಂಟ್ ಕಂಪನಿಯಲ್ಲಿ ಅಕ್ರಾಸ್ 10 ವರ್ಟಿಕಲ್ 30 ಕಂಪನಿಗಳು ಆಪರೇಟ್ ಮಾಡ್ತವೆ. ಅಂಡ್ 6 ಕಾಂಟಿನೆಂಟ್ ಅಲ್ಲಿ 100ಕ್ಕೂ ಹೆಚ್ಚು ಕಂಟ್ರೀಸ್ ಅಲ್ಲಿ ಈ ಒಂದು ಗ್ರೂಪ್ ಆಪರೇಟ್ ನ ಮಾಡುತ್ತೆ. ಆಸ್ ಆಫ್ ಮಾರ್ಚ್ 31, 2022 ಟಾಟಾ ಗ್ರೂಪ್ ಅಲ್ಲಿ ಸರಿಸುಮಾರು 28 ಪಬ್ಲಿಕ್ಲಿ ಟ್ರೇಡೆಡ್ ಕಂಪನೀಸ್ ಲಿಸ್ಟ್ ಆಗಿದೆ. ಅಂಡ್ ಇದರ ಒಟ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ $311 ಬಿಲಿಯನ್. ಅಂಡ್ ಟಾಟಾ ಸನ್ಸ್ ಬಂದು ಟಾಟಾ ಗ್ರೂಪಿನ ಪ್ರೈಮರಿ ಇನ್ವೆಸ್ಟ್ಮೆಂಟ್ ಹೋಲ್ಡಿಂಗ್ ಕಂಪನಿ ಮತ್ತೆ ಟಾಟಾ ಗ್ರೂಪಿನ ಒಂದು ಪ್ರೊಮೋಟರ್ಸ್ ಕೂಡ ಹೌದು. ಅಂಡ್ ಟಾಟಾ ಸನ್ಸಿನ 66% ಆಫ್ ದ ಒಂದು ಶೇರ್ ಏನಿದೆ ಅದು ಟ್ರಸ್ಟ್ಗಳು ಓನ್ ಮಾಡುತ್ತೆ. ಅಂಡ್ ಈ ಟ್ರಸ್ಟ್ಗಳು ಹೆಲ್ತ್ ಕೇರ್, ಜಾಬ್ ಕ್ರಿಯೇಷನ್ ಅಂಡ್ ಎಜುಕೇಷನ್ ಮತ್ತೆ ಈ ತರಹದ ಸಮಾಜಮುಖಿ ಕೆಲಸಗಳಿಗೆ ಇವರು ಸಪೋರ್ಟ್ ಕೂಡ ಮಾಡ್ತಾರೆ. ಅಂಡ್ 28 ಲಿಸ್ಟೆಡ್ ಕಂಪನಿ ಏನಿದೆ ಟಾಟಾ ಗ್ರೂಪ್ ಅಲ್ಲಿ, ಆ ಕಂಪನಿಗಳು ಕಳೆದ 3 ವರ್ಷಗಳಲ್ಲಿ ತನ್ನ ಇನ್ವೆಸ್ಟರ್ಸ್ಗೆ ಒಂದು ಎನಾರ್ಮಸ್ ರಿಟರ್ನ್ಸ್ ಸಹ ತಂದ್ಕೊಟ್ಟಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಟಾಟಾ ಗ್ರೂಪ್ ಬಂದು ನಮ್ಮ ಕಂಟ್ರಿಯ ಆಪರೇಷನ್ಸ್ ಅಲ್ಲಿ ಒಂದು ವ್ಯಾಲ್ಯೂ ಕ್ರಿಯೇಷನ್ ಮಾಡೋದಕ್ಕೋಸ್ಕರ ತುಂಬಾ ಒಂದು ಹೆಸರುವಾಸಿ ಆಯಿತು. ಅಂಡ್ ಎರಡನೇದು ತನ್ನ ವರ್ಕ್ ಎಥಿಕ್ಸ್ಗೋಸ್ಕರ ತುಂಬಾ ಹೆಸರುವಾಸಿ ಆಯಿತು. ಸೊ ಇಷ್ಟೆಲ್ಲ ಕಂಟ್ರಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋ ಈ ಪರ್ಟಿಕ್ಯುಲರ್ 155 ವರ್ಷದ ಹಳೆ ಕಂಪನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ ಸ್ಟೋರಿನ ರಿವೈಂಡ್ ಮಾಡಿ ಈಗ ನೋಡೋಣ. 1868ರಲ್ಲಿ ಜಮ್ಶೆಡ್ಜಿ ಟಾಟಾ ಅವ್ರಿಗೆ 29 ವರ್ಷ ವಯಸ್ಸಾಗಿರುತ್ತೆ. ಅವಾಗ ಅವರು 21,000 ರೂಪಾಯಿ ಕ್ಯಾಪಿಟಲ್ನ ಬೆಳೆಸಿ ಒಂದು ಟ್ರೇಡಿಂಗ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ 6 ವರ್ಷ ಅಲ್ಲಿಂದ ಅಂದ್ರೆ 1874ರಲ್ಲಿ ನಾಗ್ಪುರಲ್ಲಿ ಅವರು ಒಂದು ಎಂಪ್ರೆಸ್ ಅನ್ನುವಂತಹ ಒಂದು ಟೆಕ್ಸ್ಟೈಲ್ ಮಿಲ್ನ ಸ್ಥಾಪನೆ ಮಾಡ್ತಾರೆ. ಅದ್ರ ಜೊತೆ ತಾಜ್ ಮಹಲ್ ಹೋಟ್ಲನ್ನು ಸಹ ಅವರು ಅಲ್ಲಿ ಸ್ಥಾಪನೆ ಕೂಡ ಮಾಡ್ತಾರೆ. ಬಿಟ್ವೀನ್ 1907 ಅಂಡ್ 1941 ನಮ್ಮ ಒಂದು ಟಾಟಾ ಗ್ರೂಪ್ಗೆ ಒಂದು ಒಳ್ಳೆಯ ಗ್ರೋತ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾವು ಆಗ ಟಾಟಾ ಹೌಸ್ ಬಂದು ಟಾಟಾ ಐರನ್ ಮತ್ತೆ ಸ್ಟೀಲ್ ಕಂಪನಿ, ಅಂದ್ರೆ ಈಗ ಟಾಟಾ ಸ್ಟೀಲ್ ಅಂತ ಏನ್ ಕರಿತೀವಿ ಅದನ್ನ ಸ್ಥಾಪನೆ ಆಗುತ್ತೆ. ಅದಾದ್ಮೇಲೆ ಇಂಡಿಯಾಸ್ ಫಸ್ಟ್ ಹೈಡ್ರೋ ಪ್ಲಾಂಟ್, ಈಗ ಟಾಟಾ ಪವರ್ ಅಂತ ಕರಿತೀವಲ್ಲ, ಅದು ಸ್ಥಾಪನೆ ಆಗುತ್ತೆ. ಅಂಡ್ ಅದಾದ್ಮೇಲೆ 1920s ಅಲ್ಲಿ ನಮ್ಮ ಒಂದು JRD ಟಾಟಾ ಅವರು ಎಂಟ್ರಿ ಕೊಡ್ತಾರೆ. ಅಂಡ್ ಅಲ್ಲಿಂದ ಒಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ JRD ಟಾಟಾ ಅವರು ಟಾಟಾ ಏವಿಯೇಷನ್ ಸರ್ವಿಸ್, ಟಾಟಾ ಕೆಮಿಕಲ್ಸ್, ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್, ಟಾಟಾ ಇಂಜಿನಿಯರಿಂಗ್ ಅಂಡ್ ಲೋಕೋಮೋಟಿವ್ ಕಂಪನಿ ಅಂಡ್ ಇನ್ನ ಕೆಲವು ಕನ್ಸ್ಯೂಮರ್ ಬ್ರಾಂಡ್ಸ್ ಲ್ಯಾಕ್ಮಿ ಅಂತಹ ಬ್ರಾಂಡ್ಸ್ ಸಹ ಅವರು ಸ್ಥಾಪನೆನ ಮಾಡ್ತಾರೆ. 1960s ಇಂದ 1990s ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ ಹೊಸ ಒಂದು ಟೆಕ್ನಾಲಜಿಕಲ್ ಓರಿಯೆಂಟೆಡ್ ಒಂದು ಗ್ರೋತ್ ಆಗುತ್ತೆ ಟಾಟಾ ಗ್ರೂಪ್ ಅಲ್ಲಿ. ಬಿಕಾಸ್ ಅಲ್ಲಿ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಇಂಡಿಯಾದ ಫಸ್ಟ್ ಸಾಫ್ಟ್ವೇರ್ ಸರ್ವಿಸಸ್ ಕಂಪನಿ, ಈ ಒಂದು ಕಂಪನಿ 1968 ಅಲ್ಲಿ ಲಾಂಚ್ ಆಗುತ್ತೆ. ಅಂಡ್ ಇದ್ರ ಜೊತೆಗೇನೆ ದೊಡ್ಡ ದೊಡ್ಡ ಟೀ ಪ್ಲಾಂಟೇಶನ್ ಎಸ್ಟೇಟ್ ಜೊತೆಗೆ ಇವರು ಟಾಟಾ ಟೀ ಕೂಡ ಲಾಂಚ್ ಮಾಡ್ತಾರೆ. ಅದು ಇವತ್ತು ಟಾಟಾ ಗ್ಲೋಬಲ್ ಬೆವರೇಜಸ್ ಆಗಿ ಹೆಸರನ್ನ ಪಡ್ಕೊಂಡಿದೆ. ಅಂಡ್ ಟಾಟಾ ಕೆಮಿಕಲ್ಸ್ ಅನ್ನೋ ಇವರ ಒಂದು ಓನ್ ಕಂಪನಿ ಇಂಡಿಯಾದ ಫಸ್ಟ್ ಅಯೋಡೈಸ್ಡ್ ಬ್ರಾಂಡೆಡ್ ಸಾಲ್ಟ್ ನ ಮಾರ್ಕೆಟ್ಗೆ ತರ್ತಾರೆ. ಅದೇ ಟಾಟಾ ಸಾಲ್ಟ್ ದೇಶ್ ಕಾ ನಮಕ್. ಅದಾದ್ಮೇಲೆ ಟೈಟನ್ ಇಂಡಸ್ಟ್ರಿನ ಇವರು ಸ್ಥಾಪನೆ ಮಾಡ್ತಾರೆ, ಕೈ ಗಡಿಯಾರ ಅಂದ್ರೆ ವಾಚ್ ಇಂಡಸ್ಟ್ರೀಸ್ ನ ಇವರು ಕ್ಯಾಪ್ಚರ್ ಮಾಡೋದಕ್ಕೆ. ಅದಾದ್ಮೇಲೆ ಟೆಲ್ಕೋ ಬಂದು ಪ್ಯಾಸೆಂಜರ್ ವೆಹಿಕಲ್ ಸ್ಪೇಸ್ ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಟಾಟಾ ಸಿಆರ್ ನ ಇವರು ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಇವರು ರಿಯಲ್ ಎಸ್ಟೇಟ್ಗೂ ಸಹ ಇವರು ಕಾಲಿಡ್ತಾರೆ, ಅಂದ್ರೆ ಟಾಟಾ ಎಸ್ಟೇಟ್ ಮುಖಾಂತರ 1992 ಅಲ್ಲಿ. ಅದಾದ್ಮೇಲೆ ಟಾಟಾ ಮೋಟರ್ಸ್ ಮುಖಾಂತರ ಇಂಡಿಯಾದ ಫಸ್ಟ್ ಡಿಸೈನ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಕಾರ್ ಟಾಟಾ ಇಂಡಿಕಾನ ಇವರು ಮಾರ್ಕೆಟ್ಗೆ ತರ್ತಾರೆ. ಅಂಡ್ 2000 ಇಸ್ವಿ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ 2003ರಲ್ಲಿ TCS ಬಂದು ನಮ್ಮ ಇಂಡಿಯಾದ ಫಸ್ಟ್ ಸಾಫ್ಟ್ವೇರ್ ಕಂಪನಿ $1 ಬಿಲಿಯನ್ ರೆವಿನ್ಯೂನ ಪಡ್ಕೊಳ್ಳೋದಕ್ಕೆ ಅನ್ನೋ ಒಂದು ಹೆಗ್ಗಳಿಕೆಗೂ ಸಹ ಪಾತ್ರ ಆಗುತ್ತೆ. ಅಂಡ್ ಈ ಒಂದು ಕಂಪನಿ 2004ರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್
IPO ಒಂದಿಗೆ ಪಬ್ಲಿಕ್ ಆಗುತ್ತೆ ಅಂಡ್ ಇದರಲ್ಲಿ ಇವರು ಸರಿಸುಮಾರು $1.2 ಬಿಲಿಯನ್ ಇವರು ರೈಸ್ ಕೂಡ ಮಾಡ್ತಾರೆ. ಅಂಡ್ 2014ರಲ್ಲಿ ಇವರು ವಿಸ್ತಾರ ಏರ್ಲೈನ್ಸ್ ನ ಲಾಂಚ್ ಮಾಡ್ತಾರೆ ಇನ್ ಕೊಲಾಬರೇಷನ್ ವಿತ್ ಸಿಂಗಾಪುರ್ ಏರ್ಲೈನ್ಸ್. ಅಂಡ್ 2016ರಲ್ಲಿ ಎನ್ ಚಂದ್ರಶೇಖರನ್ನ ಇವರು CEO ಮತ್ತೆ MD ಆಫ್ TCS ಮಾಡ್ತಾರೆ 2009ರಿಂದ. ಅಂಡ್ ಅಲ್ಲಿಂದ ಇವರು ಚೇರ್ಮನ್ ಆಫ್ ಟಾಟಾ ಸನ್ಸ್ ಹಾಗೂ ಸಹ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಂಡ್ ಅಲ್ಲಿಂದ ಇವರು ಟಾಟಾ ಗ್ರೂಪ್ ನ ನಡೆಸಿಕೊಂಡು ಬಂದಿದ್ದಾರೆ. ಇವತ್ತಿಗೆ ಟಾಟಾ ಗ್ರೂಪ್ ಅಲ್ಲಿ 28 ಪಬ್ಲಿಕ್ಲಿ ಟ್ರೇಡೆಡ್ ಕಂಪನಿಗಳಿವೆ ಅಂಡ್ ಈ ಎಲ್ಲಾ ಕಂಪನಿಗಳು 10 ವರ್ಟಿಕಲ್ಗಳಲ್ಲಿ ಸ್ಪ್ರೆಡ್ ಆಗಿದೆ. ಅದು ಯಾವುದು ಅಂತ ಅಂದ್ರೆ ಟೆಕ್ನಾಲಜಿ, ಸ್ಟೀಲ್, ಆಟೋಮೋಟಿವ್, ಕನ್ಸ್ಯೂಮರ್ ಅಂಡ್ ರಿಟೇಲ್, ಇನ್ಫ್ರಾಸ್ಟ್ರಕ್ಚರ್, ಫೈನಾನ್ಷಿಯಲ್ ಸರ್ವಿಸಸ್, ಏರೋಸ್ಪೇಸ್ ಅಂಡ್ ಡಿಫೆನ್ಸ್, ಟೂರಿಸಂ ಅಂಡ್ ಟ್ರಾವೆಲ್, ಟೆಲಿಕಾಂ ಅಂಡ್ ಮೀಡಿಯಾ ಅಂಡ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಈಗ ಈ ಪ್ರತಿಯೊಂದು ವರ್ಟಿಕಲ್ ಅಲ್ಲಿ ಇರುವಂತಹ ಕಂಪನಿಗಳ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟೆಕ್ನಾಲಜಿ ವರ್ಟಿಕಲ್ ಬಗ್ಗೆ ಮಾತಾಡೋ ಹಾಗಿದ್ರೆ ಇಲ್ಲಿ 4 ಕಂಪನಿಗಳಿದೆ. ಅದ್ಯಾವುದು ಅಂದ್ರೆ TCS, ಟಾಟಾ ಡಿಜಿಟಲ್, ಟಾಟಾ LSK ಅಂಡ್ ಟಾಟಾ ಎಲೆಕ್ಟ್ರಾನಿಕ್. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಬಂದು ಟೆಕ್ನಾಲಜಿ ಮತ್ತೆ ಬಿಸ್ನೆಸ್ ಸರ್ವಿಸಸ್ ನ ಇವರು ಪ್ರೊವೈಡ್ ಮಾಡ್ತಾರೆ. ಅಂಡ್ ಇವರು ಮುಖ್ಯವಾಗಿ ಇನ್ಶೂರೆನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್ ಈ ತರಹದ ಸೆಕ್ಟರ್ಗಳಿಗೆ ಇವರು ಮುಖ್ಯವಾಗಿ ಫೋಕಸ್ ಮಾಡ್ತಾರೆ. ಅಂಡ್ ಅದ್ರ ಜೊತೆಗೇನೆ ಇವರು ಮುಖ್ಯವಾಗಿ ಇವರ ಸರ್ವಿಸಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಇವರು ಟೆಕ್ನಿಕಲ್ ಸಪೋರ್ಟ್, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಅನಾಲಿಸಿಸ್, ಮೊಬೈಲ್ ಸರ್ವಿಸಸ್, ಸೊ ಈ ತರಹದ ಸರ್ವಿಸಸ್ ನ ಇವರು ಕೊಡ್ತಾರೆ. ಅಂಡ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಬಂದು ಬರೀ ಇಂಡಿಯಾಲಿ ಅಷ್ಟೇ ಅಲ್ಲ, ಬದಲಿಗೆ ಪ್ರಪಂಚದಲ್ಲೇನೆ ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಡ್ IT ಸರ್ವಿಸ್ ಕಂಪನಿ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಟಾಟಾ LSK ಬಂದು ಆಟೋಮೋಟಿವ್, ಬ್ರಾಡ್ಕಾಸ್ಟ್, ಕಮ್ಯುನಿಕೇಶನ್, ಹೆಲ್ತ್ ಕೇರ್ ಸೆಕ್ಟರ್ ಈ ಸೆಕ್ಟರ್ಗಳಿಗೆ ಇಡೀ ಪ್ರಪಂಚದಲ್ಲೇನೆ ಒನ್ ಆಫ್ ದ ಲೀಡಿಂಗ್ ಡಿಸೈನ್ ಮತ್ತೆ ಟೆಕ್ನಾಲಜಿ ಸರ್ವಿಸ್ ಪ್ರೊವೈಡರ್. ಅಂಡ್ ಇವರು ಬಂದು ಇವರ ಒಂದು ಕಸ್ಟಮರ್ಸ್ಗೆ ತಮ್ಮ ಪ್ರಾಡಕ್ಟ್ಸ್ ನ ಒಂದು ರೀಡಿಸೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅಂಡ್ ಇವರು ಇಂಟರ್ನೆಟ್ ಆಫ್ ಥಿಂಗ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೂ ಸಹ ಇವರು ಹೆಲ್ಪ್ ನ ಮಾಡ್ತಾರೆ. ನೆಕ್ಸ್ಟ್ ಬಂದು ಟಾಟಾ ಡಿಜಿಟಲ್. ಟಾಟಾ ಡಿಜಿಟಲ್ ಬಂದು ಡಿಜಿಟಲ್ ಬಿಸ್ನೆಸ್ ನ ಮಾಡಬೇಕು ಅಂತಾನೆ ಸ್ಥಾಪನೆ ಮಾಡಿದಂತಹ ಒಂದು ಕಂಪನಿ. ಅಂಡ್ ರೀಸೆಂಟ್ ಆಗಿ ಇವರು ಒಂದು ಸೂಪರ್ ಆಪ್ ನ ಲಾಂಚ್ ಮಾಡಿದ್ರು, ಟಾಟಾ ನ್ಯೂ ಅಂತ. ಅಂಡ್ ಇದು ಒಂದೇ ಆಪ್ ಅಲ್ಲಿ ನಿಮಗೆಲ್ಲ ಸಿಗುತ್ತೆ. ಶಾಪಿಂಗ್, ಟ್ರಾವೆಲ್ ಬುಕಿಂಗ್, ಫಿನಾನ್ಷಿಯಲ್ ಸರ್ವಿಸಸ್ ಅಂಡ್ ಬಿಲ್ ಪೇಮೆಂಟ್ ಇದೆಲ್ಲಾನು ನಿಮಗೆ ಒಂದೇ ರೂಫ್ ಅಂಡರ್ ಸಿಗುತ್ತೆ ಈ ಒಂದು ಆಪ್ ಅಲ್ಲಿ. ಅಂಡ್ ನೆಕ್ಸ್ಟ್ ಬಂದು ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್. ಅಂಡ್ ಇವ್ರು ಬಂದು ಇಂಡಸ್ಟ್ರೀಸ್ಗೋಸ್ಕರ ಒಂದು ಪ್ರಿಸಿಷನ್ ಕಾಂಪೋನೆಂಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಪ್ರಿಸಿಷನ್ ಕಾಂಪೋನೆಂಟ್ಸ್ ಅಂತ ಅಂದ್ರೆ ಈ ಒಂದು ಕಾಂಪೋನೆಂಟ್ಸ್ ನ ದೊಡ್ಡ ದೊಡ್ಡ ಮಿಷಿನ್ ಗಳಲ್ಲಿ ಉಪಯೋಗಿಸ್ತಾರೆ. ಅಂಡ್ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಈ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬಿಕಾಸ್ ಈ ಒಂದು ಕಾಂಪೋನೆಂಟ್ಸ್ ನ ಸ್ಪೆಸಿಫಿಕೇಶನ್ಸ್ ಆಗ್ಲಿ ಅಥವಾ ಒಂದು ಡೈಮೆನ್ಷನ್ಸ್ ಆಗ್ಲಿ ಮತ್ತೆ ಯಾವ ಪದಾರ್ಥದಿಂದ ಮಾಡ್ತಾರೋ ಅದರ ಒಂದು ಸ್ಪೆಸಿಫಿಕೇಶನ್ ತುಂಬಾನೇ ಅಚ್ಚುಕಟ್ಟಾಗಿರ್ಬೇಕಾಗತ್ತೆ. 100% ಒಂದು ಸ್ಪೆಸಿಫಿಕೇಶನ್ ಇವರು ಕೊಡಬೇಕಾಗತ್ತೆ. ನೆಕ್ಸ್ಟ್ ವರ್ಟಿಕಲ್ ಆದಂತಹ ಸ್ಟೀಲ್ ಬಗ್ಗೆ ಮಾತಾಡೋಣ. ಟಾಟಾ ಸ್ಟೀಲ್ ಬಂದು ಏಷ್ಯಾದ ಪ್ರಪ್ರಥಮ ಇಂಟಿಗ್ರೇಟೆಡ್ ಸ್ಟೀಲ್ ಕಂಪನಿ. ಅಂಡ್ ಇವರು ಇಡೀ ಪ್ರಪಂಚದಲ್ಲೇನೆ 10th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೀಲ್. ಅಂಡ್ ಇವರ ಆನ್ಯುಯಲ್ ಕ್ರೂಡ್ ಸ್ಟೀಲ್ ಕೆಪಾಸಿಟಿ ಬಂದು 34 ಮಿಲಿಯನ್ ಟನ್ ಪರ್ ಆನಮ್. ನೆಕ್ಸ್ಟ್ ವರ್ಟಿಕಲ್ ಬಂದು ಆಟೋಮೋಟಿವ್. ಆಟೋಮೋಟಿವ್ ಅಲ್ಲಿ ಬೇಸಿಕಲಿ 3 ಕಂಪನಿ ಇದೆ. ಅದು ಟಾಟಾ ಮೋಟರ್ಸ್, ಜಾಗ್ವಾರ್ ಲ್ಯಾಂಡ್ ರೋವರ್ ಮತ್ತೆ ಟಾಟಾ ಆಟೋಕಾಮ್ ಸಿಸ್ಟಮ್ಸ್. ಈಗ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಟಾಟಾ ಮೋಟರ್ಸ್ ಬಂದು 37 ಬಿಲಿಯನ್ ಇಂಡಿಯನ್ ಮಲ್ಟಿನ್ಯಾಷನಲ್ ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅಂಡ್ ಇವರ ಪ್ರಾಡಕ್ಟ್ಸ್ ಬಂದು ಕಮರ್ಷಿಯಲ್, ಪ್ಯಾಸೆಂಜರ್ ಮತ್ತೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇಷ್ಟೆಲ್ಲ ಸೆಗ್ಮೆಂಟ್ ಅಲ್ಲೂ ಇವರು ತಮ್ಮ ಪ್ರಾಡಕ್ಟ್ಸ್ ನ ತಂದಿದ್ದಾರೆ. ಅಂಡ್ ಯಾವಾಗ ಇಂಡಿಯಾದಲ್ಲಿ ನಿಧಾನಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬಿಟ್ಟು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು, ಆ ಒಂದು ಟ್ರೆಂಡ್ ಅಲ್ಲಿ ಒಂದು ಮೇಜರ್ ಲೀಡಿಂಗ್ ಸ್ಥಾನನ ಪಡ್ಕೊಂಡಿದ್ದು ಟಾಟಾ ಮೋಟರ್ಸ್. ಅಂಡ್ ಈಗ ಟಾಟಾ ಗ್ರೂಪ್ ಅಲ್ಲಿರೋ ಬೇರೆ ಬೇರೆ ಕಂಪ್ನಿಗಳು ಟಾಟಾ ಮೋಟರ್ಸಿನ ಬಿಸ್ನೆಸ್ಗೆ ಹೇಗೆ ಹೆಲ್ಪ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋ ಹಾಗಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಟಾಟಾ LSK ಅನ್ನೋ ಕಂಪ್ನಿ ಬಗ್ಗೆ ಹೇಳಿದೆ ಗೊತ್ತಾ. ಟಾಟಾ LSK ಏನ್ ಮಾಡುತ್ತೆ ಅಂತ ಅಂದ್ರೆ ಯೂಶಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಮತ್ತೆ ಈ ಒಂದು ಹೊಸ ಹೊಸ ಡಿಸೈನ್ ನ ಮಾಡೋದ್ರಲ್ಲಿ, ಡಿಸೈನ್ ಥಿಂಕಿಂಗ್ ನ ಮಾಡೋದ್ರಲ್ಲಿ ಅವರು ಸ್ವಲ್ಪ ಎಕ್ಸ್ಪರ್ಟ್ಸ್ ಅಂತಾನೆ ಹೇಳ್ಬೋದು. ಸೊ ಇವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಟಾಟಾ ಮೋಟರ್ಸ್ಗೆ ಹೊಸ ಹೊಸ ಪ್ರಾಡಕ್ಟ್ಸ್ ನ ಡಿಸೈನ್ ಮಾಡೋದ್ರಲ್ಲಿ ಮತ್ತೆ ಹೊಸ ಹೊಸ ಪ್ರಾಡಕ್ಟ್ಸ್ ನ ಬೇಗ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಅದ್ಬಿಟ್ಟು ಆಗ್ಲೇ ಮಾತಾಡಿದಂತಹ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ಟಾಟಾ ಮೋಟರ್ಸ್ಗೆ
ಒಂದು ಐಟಿ ಸಪೋರ್ಟ್‌ನ ಕೊಡ್ತಾರೆ. ಇದರಿಂದಾಗಿ ಇವರ ಬಿಸ್ನೆಸ್ಸು ಸ್ವಲ್ಪ ಸ್ಮೂತ್ ಆಗಿ ರನ್ ಆಗಿ ಒಂದು ಸ್ಟ್ರೀಮ್ ಲೈನ್‌ಗೆ ಬಂದು ಎಫಿಷಿಯನ್ಸಿ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ. ನೆಕ್ಸ್ಟ್ ಕಂಪನಿ ಬಂದು ಜಾಗ್ವಾರ್ ಲ್ಯಾಂಡ್ ರೋವರ್ ಅಂಡ್ ಈ ಕಂಪನಿ ಬಂದು ಬ್ರಿಟನ್ನಿನ ಒನ್ ಆಫ್ ದ ಲಾರ್ಜೆಸ್ಟ್ ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂಡ್ ಇವರು ಪ್ರೀಮಿಯಂ ಕಾರ್ಸ್‌ನ ಡಿಸೈನ್, ಮ್ಯಾನುಫ್ಯಾಕ್ಚರ್ ಮತ್ತೆ ಸೆಲ್ ಕೂಡ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಕಂಪನಿ ಬಂದು ಟಾಟಾ ಆಟೋಕಾಮ್ ಸಿಸ್ಟಮ್ಸ್ ಅಂಡ್ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಇವರ ಸ್ಪೆಷಾಲಿಟಿ ಏನು ಅಂತಂದ್ರೆ ಒಂದು ವೆಹಿಕಲ್‌ನ ಬಿಲ್ಡ್ ಮಾಡೋದಕ್ಕೋಸ್ಕರ ಅದರಲ್ಲಿ ಏನೇನ್ ಕಾಂಪೋನೆಂಟ್ಸ್ ಬೇಕೋ ಅದನ್ನೆಲ್ಲ ಇವರು ತಯಾರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವರು ಕೂಲಿಂಗ್ ಸೊಲ್ಯೂಷನ್ಸ್, ಆಟೋಮೋಟಿವ್ ಬ್ಯಾಟರೀಸ್, ರೇರ್ ವ್ಯೂ ಮಿರರ್ಸ್, ಸೀಟಿಂಗ್ ಸಿಸ್ಟಮ್ಸ್, ಬ್ಯಾಟರಿ ಪ್ಯಾಕ್ಸ್, ಬ್ಯಾಟರಿ ಕೂಲಿಂಗ್ ಸಿಸ್ಟಮ್ಸ್ ಮತ್ತೆ ಪ್ಯಾಸೆಂಜರ್ ಮತ್ತೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್‌ಗೆ ಇವರು ಇವಿ ಚಾರ್ಜಸ್ ಮತ್ತೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್‌ನು ಸಹ ಕೊಡ್ತಾರೆ. ಮತ್ತೆ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್‌ಗೆ ಇವರು ಸಸ್ಪೆನ್ಷನ್ಸ್‌ನು ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆಕ್ಸ್ಟ್ ಬರುವಂತಹ ಸೆಗ್ಮೆಂಟ್ ಕನ್ಸ್ಯೂಮರ್ ಅಂಡ್ ರಿಟೇಲ್. ಈ ಒಂದು ಸೆಗ್ಮೆಂಟ್ ಅಲ್ಲಿ ಬರುವಂತಹ ಕಂಪನೀಸ್ ಯಾವ್ದು ಅಂತ ಅಂದ್ರೆ ಟಾಟಾ ಕೆಮಿಕಲ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಟೈಟನ್, ಟ್ರೆಂಟ್, ವೋಲ್ಟಾಸ್ ಮತ್ತೆ ಇನ್ಫಿನಿಟಿ ರಿಟೇಲ್. ಈಗ ಟಾಟಾ ಕೆಮಿಕಲ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಇವರು ಒಂದು ಟೆಕ್ನಾಲಜಿಕಲ್ ಡ್ರಿವನ್ ಕಂಪನಿ ಅಂಡ್ ಇವರು ಬೇಸಿಕ್ ಕೆಮಿಸ್ಟ್ರಿ ಪ್ರಾಡಕ್ಟ್ಸ್ ಮತ್ತೆ ಅದ್ರ ಜೊತೆಗೇನೆ ಸ್ಪೆಷಾಲಿಟಿ ಕೆಮಿಸ್ಟ್ರಿ ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂಡ್ ಈ ಪ್ರಾಡಕ್ಟ್ಸ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ಡಿಟರ್ಜೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮತ್ತೆ ಬೇರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಉಪಯೋಗಿಸ್ತಾರೆ. ಅಂಡ್ ಈ ಸ್ಪೆಷಾಲಿಟಿ ಕೆಮಿಸ್ಟ್ರಿ ಪ್ರಾಡಕ್ಟ್ಸ್ ಇದೆಯಲ್ಲ, ಇವರು ಬೇಸಿಕ್ಲಿ 4 ವರ್ಟಿಕಲ್ ನ ಕವರ್ ಮಾಡ್ತಾರೆ. ಅಂಡ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಅಗ್ರಿಕಲ್ಚರಲ್ ಸೈನ್ಸ್ ಅಲ್ಲಿ ಇವರು ಒಂದು ಸ್ಪೆಷಲ್ ಸ್ಥಾನನ ಪಡ್ಕೊಂಡಿದ್ದಾರೆ. ಅಂಡ್ ನೆಕ್ಸ್ಟ್ ಕಂಪನಿ ಬಂದು ಟಾಟಾ ಕನ್ಸ್ಯೂಮಬಲ್ ಪ್ರಾಡಕ್ಟ್ಸ್ ಅಂಡ್ ಇವರು ಬಂದು ಮುಖ್ಯವಾಗಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂಡ್ ತುಂಬಾ ವೆಲ್ ನೋನ್ ಪ್ರಾಡಕ್ಟ್ಸ್ ಆದಂತಹ ಟಾಟಾ ಸಾಲ್ಟ್ ಇರಬಹುದು, ಟೆಟ್ಲೆ ಅಂಡ್ ಟಾಟಾ ಟೀ ಅಂಡ್ ಹಿಮಾಲಯನ್ ನ್ಯಾಚುರಲ್ ಡ್ರಿಂಕಿಂಗ್ ವಾಟರ್, ಇದೆಲ್ಲ ಬಂದು ಈ ಒಂದು ಕಂಪನಿಯ ಪ್ರಾಡಕ್ಟ್ಸ್ ಅಂಡ್ ಅದ್ರ ಜೊತೆ ಇವರು ಸ್ಟಾರ್ ಬಕ್ಸ್ ಜೊತೆ ಒಂದು ಜಾಯಿಂಟ್ ವೆಂಚರ್ ನ ಹೊಂದಿದ್ದಾರೆ. ನಿಮಗೆ ಗೊತ್ತಿತ್ತಾ ಇದು? ಎಸ್, ಸ್ಟಾರ್ ಬಕ್ಸ್ ಜೊತೆ ಇವರು ಒಂದು ಜಾಯಿಂಟ್ ವೆಂಚರ್ ನ ಹೊಂದಿದ್ದಾರೆ. ಅದು ಟಾಟಾ ಸ್ಟಾರ್ ಬಕ್ಸ್ ಲಿಮಿಟೆಡ್ ಅಂತ. ಅಂಡ್ ಇವರು ಬಂದು ಇಂಡಿಯಾಲಿ ಇರ್ತಕ್ಕಂತಹ ಕೆಲವೊಂದು ಸ್ಟಾರ್ ಬಕ್ಸ್ ಕೆಫೆನ ಇವರು ಆಪರೇಟ್ ಕೂಡ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಬಂದು ವೋಲ್ಟಾಸ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವರು ಈ ಒಂದು ಏರ್ ಕೂಲರ್ಸ್ನೇ ಆಗಲಿ ಅಂಡ್ ಎ ಸಿಗಳನ್ನ ಅಂಡ್ ವಾಟರ್ ಕೂಲರ್ಸ್ನ ಅಂಡ್ ವಾಟರ್ ಹ್ಯೂಮಿಡಿಫೈಯರ್ಸ್ನ ಈ ತರಹದ ಒಂದು ಕೂಲಿಂಗ್ ಸೊಲ್ಯೂಷನ್ಸ್ನ ಕೊಡ್ತಾರೆ. ಅಂಡ್ ಈ ಒಂದು ಗ್ರೂಪ್ ಅಲ್ಲಿ ಇರುವಂತಹ ಒನ್ ಆಫ್ ದ ಲೀಡಿಂಗ್ ಕಂಪನಿ ವೋಲ್ಟಾಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಕಂಪನಿ ಬಂದು ಟೈಟನ್ ಬಂದು ಜ್ಯುವೆಲರಿ, ವಾಚಸ್ ಮತ್ತೆ ಐವೇರ್ ಅಲ್ಲಿ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಅಂಡ್ ಇವರು ತನಿಷ್ಕ್ ಮತ್ತೆ ಫಾಸ್ಟ್ ಟ್ರ್ಯಾಕ್ ಅಂತಹ ಫೇಮಸ್ ಬ್ರಾಂಡ್ಸ್ ನ ಇವರು ಲಾಂಚ್ ಮಾಡಿ ಆಪರೇಟ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಬಂದು ಇನ್ಫಿನಿಟಿ ರಿಟೇಲ್. ಇವರು ಒನ್ ಆಫ್ ದ ಲೀಡಿಂಗ್ ಕನ್ಸ್ಯೂಮರ್ ಡ್ಯೂರಬಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ಅಂಡ್ ಇವರು ಕ್ರೋಮಾ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ ಅಂಡರ್ ಆಪರೇಷನ್ಸ್ ನ ನಡೆಸ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಕಂಪನಿ ಬಂದು ಟ್ರೆಂಟ್ ಅಂಡ್ ಇವ್ರು ಬಂದು ಒನ್ ಆಫ್ ದ ಲೀಡಿಂಗ್ ರಿಟೇಲ್ ಬ್ರಾಂಡೆಡ್ ರಿಟೇಲ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ನೀವು ಮಾಲ್ಸ್ಗೆಲ್ಲ ಹೋದಾಗ ವೆಸ್ಟ್ ಸೈಡ್, ಝೂಡಿಯೋ, ಲ್ಯಾಂಡ್ ಮಾರ್ಕ್, ಸ್ಟಾರ್ ಬಜಾರ್ ಈ ತರ ಕಂಪನಿಗಳೆಲ್ಲ ನೋಡಿರ್ತಾರಲ್ಲ, ಅದೆಲ್ಲ ಟ್ರೆಂಟ್ ಅಂಡರೇ ಬರೋದು. ಟಾಟಾ ಇನ ಬೇರೆ ಬೇರೆ ಕಂಪನಿಗಳು ಫಾರ್ ಎಕ್ಸಾಂಪಲ್ ಝೂಡಿಯೋ, ವೆಸ್ಟ್ ಸೈಡ್, ಸ್ಟಾರ್ ಬಜಾರ್, ಲ್ಯಾಂಡ್ ಮಾರ್ಕ್ ಇವರೆಲ್ಲ ಡಿಜಿಟಲ್ ಆಪರೇಷನ್ಸ್ ನ ಮಾಡ್ತಿದ್ರು. ಬಟ್ ಇಂಡಿಪೆಂಡೆಂಟ್ ಆಗಿ ಇವರು ಆಪರೇಷನ್ಸ್ ನ ನಡೆಸ್ತಿದ್ರು. ಬಟ್ ಅವಾಗಲೇ ಹೇಳಿದ್ನಲ್ಲ, ಟಾಟಾ ನ್ಯೂ ಅಂತ ಒಂದು ಸೂಪರ್ ಆಪ್ ಲಾಂಚ್ ಮಾಡಿದ್ರು ಅಂತ. ಈ ಒಂದು ಆಪ್ ಇಂದ ಏನಾಯ್ತು ಅಂತಂದ್ರೆ ಇಷ್ಟೆಲ್ಲಾ ಕಂಪನಿಗಳು ಒಂದೇ ಪ್ಲಾಟ್ಫಾರ್ಮ್ ಅಂಡರ್ ನಿಮಗೆ ಸಿಗತ್ತೆ. ಸೊ ಅದರಿಂದಾಗಿ ಈ ಎಲ್ಲಾ ಬಿಸ್ನೆಸ್ಗಳು ಹೇಗೆ ಎಷ್ಟು ಚೆನ್ನಾಗಿ ಇಂಟರ್ ಕನೆಕ್ಟೆಡ್ ಆಗಿದೆ ಈ ಒಂದು ಟಾಟಾ ಗ್ರೂಪ್ ಅಲ್ಲಿ ಅಂತ ನಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಸಹ ನಮಗೆ ನೋಡಕ್ಕೆ ಸಿಗತ್ತೆ. ಅಂಡ್ ಅದ್ರ ಜೊತೆ ಟಾಟಾ ಸ್ವಚ್ಛ ವಾಟರ್ ಪ್ಯೂರಿಫೈಯರ್ ಅಂತ ಒಂದು ಲಾಂಚ್ ಮಾಡಿದ್ರು, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಅಂಡ್ ಈ ಒಂದು ಪ್ರಾಡಕ್ಟ್ ಬಂದು ಟಾಟಾ ಕೆಮಿಕಲ್ಸ್, ಟೈಟನ್ ಮತ್ತೆ TCS ನ ಒಂದು ಕೊಲಾಬರೇಟಿವ್ ಎಫೆಕ್ಟ್ ನ ಒಂದು ರಿಸಲ್ಟ್ ಮತ್ತೆ ಒಂದು ಪ್ರಾಡಕ್ಟ್ ಅಂತಾನು ಹೇಳ್ಬೋದು. ವರ್ಟಿಕಲ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇದರಲ್ಲಿ ಟಾಟಾ ಪವರ್, ಟಾಟಾ ಪ್ರಾಜೆಕ್ಟ್ಸ್, ಟಾಟಾ ಹೌಸಿಂಗ್, ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್, ಟಾಟಾ ರಿಯಾಲಿಟಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂತಹ ಕಂಪನಿಗಳು ಆಡ್ ಆಗಿರುತ್ತೆ. ಅಂಡ್ ಈಗ ಟಾಟಾ ಪವರ್ ಬಗ್ಗೆ ಮಾತಾಡೋ ಹಾಗಿದ್ರೆ ಒನ್ ಆಫ್ ದ ಲೀಡಿಂಗ್ ಪವರ್ ಕಂಪನೀಸ್ ಇಂಡಿಯಾ ಅಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಇವರು ಈ ಒಂದು ಪವರ್ ವ್ಯಾಲ್ಯೂ ಚೈನ್ ಅಕ್ರಾಸ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಸಹ ಒಂದು ಸೊಲ್ಯೂಷನ್ಸ್ ನ ಕೊಡಬಲ್ಲ ಒಂದು ಕಂಪನಿ ಅಂತಾನು ನಾವು ಹೇಳ್ಬೋದು. ಅಂಡ್ ಅದ್ರ ಜೊತೆಗೇನೆ ಇವರು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಆದಂತಹ ಕೋಲ್ ಅಂಡ್ ಗ್ಯಾಸ್ ಇರ್ಬೋದು ಅಥವಾ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಆದಂತಹ ವಿಂಡ್ ಅಂಡ್ ಸೋಲಾರ್, ಅದ್ರ ಜೊತೆಗೇನೆ ಇವರು ಬರೀ ಎನರ್ಜಿನ ಜನರೇಟ್
ಕನೆಕ್ಟ್ ಮಾಡೋದಷ್ಟೇ ಅಲ್ಲ, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಅಲ್ಲೂ ಸಹ ಇವರು ಸರ್ವಿಸಸ್ನ ಕೊಡ್ತಾರೆ. ಅಂಡ್ ಈ ಒಂದು ಕಸ್ಟಮರ್ಸ್ಗೆ ರೂಫ್ ಟಾಪ್ ಅಂದ್ರೆ ಸೋಲಾರ್ ರೂಫ್ ಟಾಪ್ ಕೊಡೋದಿರ್ಬೋದು. ಅಂಡ್ ಅದ್ರ ಜೊತೆ ಈ ಒಂದು ಎಲೆಕ್ಟ್ರಾನಿಕ್ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ನ ಸೆಟಪ್ ಮಾಡೋದ್ರಿಂದ ಇಡ್ಬೋದು. ಕಂಪ್ಲೀಟ್ ಈ ಒಂದು ಪವರ್ ವ್ಯಾಲ್ಯೂ ಚೈನಿನ ಎಂಡ್ ಟು ಎಂಡ್ ಸರ್ವಿಸಸ್ ಕೊಡೋದ್ರಲ್ಲಿ ಈ ಒಂದು ಕಂಪನಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಜೊತೆ ಇದು ಈ ಪರ್ಟಿಕ್ಯುಲರ್ ಕಂಪನಿಗೆ ಒಂದು ಅಡ್ವಾಂಟೇಜ್ ಅಂತಾನು ಕೂಡ ಹೇಳ್ಬೋದು. ಟಾಟಾ ಪ್ರಾಜೆಕ್ಟ್ಸ್ ಬಂದು ಇಂಡಿಯಾ ಇನ ಒನ್ ಆಫ್ ದ ಲೀಡಿಂಗ್ ಎಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತೆ ಕನ್ಸ್ಟ್ರಕ್ಷನ್ ಕಂಪನಿ. ಇವರು ಲಾರ್ಜ್ ಮತ್ತೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನ ಇವರು ಕೈಗೊಳ್ತಾರೆ. ಅಂಡ್ ಅದ್ರ ಜೊತೆ ಇವರು ಒನ್ ಸ್ಟಾಪ್ ಸೊಲ್ಯೂಷನ್ ನ ಕೊಡ್ತಾರೆ. ಯಾವ್ದಾರ ಒಂದು ಪ್ರಾಜೆಕ್ಟ್ ಬಂತು ಅಂತ ಅಂದ್ರೆ ಅದರ ಕಾನ್ಸೆಪ್ಚುಲೈಸೇಷನ್, ಆಪರೇಷನ್ ಮತ್ತೆ ಮೇಂಟೆನೆನ್ಸ್ ಇದೆಲ್ಲಾನು ಸಹ ಇವರು ಮಾಡ್ತಾರೆ. ಅದ್ರ ಜೊತೆ ಇವರು ಕಮರ್ಷಿಯಲ್ ಮತ್ತೆ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಸಹ ಕೈಗೊಳ್ತಾರೆ. ಮತ್ತೆ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಸರ್ವಿಸ್ ಸಹ ಇವರು ಮಾಡ್ತಾರೆ. ಇನ್ನೊಂದು ಬ್ಯೂಟಿಫುಲ್ ವಿಚಾರ, ಹೇಗೆ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಇರುವಂತಹ ಒಂದು ಕಂಪನೀಸ್ ಎಷ್ಟು ಚೆನ್ನಾಗಿ ಇಂಟರ್ ಕನೆಕ್ಟ್ ಆಗಿದೆ ಅಂತ ಹೇಳೋದಕ್ಕೆ, ಟಾಟಾ ಮೋಟಾರ್ಸ್ ಬಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆ ಚಾರ್ಜಿಂಗ್ ಪಾಯಿಂಟ್ ಬೇಕಲ್ಲ, ಚಾರ್ಜಿಂಗ್ ಸ್ಟೇಷನ್ಗಳು ಬೇಕಲ್ಲ, ಅದನ್ನ ಟಾಟಾ ಪವರ್ ಅವರು ಮಾಡ್ತಾರೆ. ಸೊ ಇದರಿಂದಾಗಿ ಇವರು ಚಿಕನ್ ಅಂಡ್ ಎಗ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದಾರೆ. ಒಂದ್ ಕಡೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೂ ಸೊಲ್ಯೂಷನ್ ನ ಕೊಟ್ಟಿದ್ದಾರೆ, ಅದ್ರ ಜೊತೆ ಅದನ್ನ ಚಾರ್ಜ್ ಮಾಡೋದಕ್ಕೂ ಸಹ ಸೊಲ್ಯೂಷನ್ ನ ಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಅಲ್ಲ. ಅಂಡ್ ಅದ್ರ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಈಗ ತಾನೇ ಮಾತಾಡಿದಂತಹ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಂದ ಏನಾಗುತ್ತೆ ಅಂತಂದ್ರೆ, ಟಾಟಾ ಗ್ರೂಪಿನ ಬೇರೆ ಬೇರೆ ಕಂಪನೀಸ್ ಆಪರೇಷನ್ ಮಾಡೋದಕ್ಕೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡೋದಕ್ಕೆ ಒಂದು ಒಳ್ಳೆಯ ಸ್ಪೇಸ್ನೇ ಈ ಒಂದು ಬಿಸ್ನೆಸ್ ಕೊಡುತ್ತೆ. ಇವರು ಅದಕ್ಕೋಸ್ಕರನೇ ಒಂದು ಸಪರೇಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಪ್ರೊಕ್ಯೂರ್ಮೆಂಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಹಾಗೇನೆ ಇಲ್ಲ. ನೆಕ್ಸ್ಟ್ ವರ್ಟಿಕಲ್ ಬಂದು ಫಿನಾನ್ಷಿಯಲ್ ಸರ್ವಿಸಸ್. ಎಸ್, ಈ ಒಂದು ವರ್ಟಿಕಲ್ ಅಲ್ಲಿ ಬರುವಂತಹ ಕಂಪನಿ ಬಂದು ಟಾಟಾ ಕ್ಯಾಪಿಟಲ್. ಟಾಟಾ ಕ್ಯಾಪಿಟಲ್ ಬಂದು ಈ ಗ್ರೂಪ್ ಆಫ್ ಕಂಪನೀಸ್ ಗಳಲ್ಲಿ ಒನ್ ಆಫ್ ದ ಲೀಡಿಂಗ್ ಫಿನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ಬೋದು. ಇವರು ಇಂಡಿವಿಜುವಲ್ ಮತ್ತೆ ಸ್ಮಾಲ್ ಬಿಸಿನೆಸಸ್ ಗೆ ಫಿನಾನ್ಷಿಯಲ್ ಸರ್ವಿಸಸ್ ನ ಕೊಡ್ತಾರೆ. ಮತ್ತೆ ಎಐಎ ಮತ್ತೆ ಎಐಜಿ ಜೊತೆ ಒಂದು ಜಾಯಿಂಟ್ ವೆಂಚರ್ ನ ಇವರು ಕೈಗೊಂಡು ಲೈಫ್ ಅಂಡ್ ನಾನ್ ಲೈಫ್ ಇನ್ಶೂರೆನ್ಸ್ ನ ಇವರು ಕೊಡ್ತಾರೆ. ಅಂಡ್ ಇವರು ಇಂಡಿಯಾ ಅಲ್ಲಿ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಕೂಡ ಹೌದು. ಅಂಡ್ ಟಾಟಾ ಅಸೆಟ್ ಮ್ಯಾನೇಜ್ಮೆಂಟ್ ಅಂಡರ್ ಇವರು ಮ್ಯೂಚುವಲ್ ಫಂಡ್ಸ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಈ ತರಹದ ಸರ್ವಿಸಸ್ ನೆಲ್ಲ ಕೊಡ್ತಾರೆ. ಅಂಡ್ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಗೆ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಇಂಟರ್ ಕನೆಕ್ಟ್ ಆಗಿದೆ ಅಂತ ಅಂದ್ರೆ, ಟಾಟಾ ಮೋಟಾರ್ಸ್ ಏನ್ ಮಾಡುತ್ತೆ, ವೆಹಿಕಲ್ ಗಳನ್ನ ಸೇಲ್ ಮಾಡುತ್ತೆ. ಅದ್ರ ಜೊತೆ ಟಾಟಾ ಕ್ಯಾಪಿಟಲ್ ಏನ್ ಮಾಡುತ್ತೆ ಅಂತಂದ್ರೆ, ಅವರು ಸೆಲ್ ಮಾಡಿದಂತಹ ವೆಹಿಕಲ್ಸ್ ಗಳಿಗೆ ಇನ್ಶೂರೆನ್ಸ್ ನ ಟಾಟಾ ಕ್ಯಾಪಿಟಲ್ ಕೊಡುತ್ತೆ. ನೆಕ್ಸ್ಟ್ ವರ್ಟಿಕಲ್ ಬಂದು ಏರೋಸ್ಪೇಸ್ ಮತ್ತೆ ಡಿಫೆನ್ಸ್. ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಅಲ್ಲಿ ಟಾಟಾ ಗ್ರೂಪಿನ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಈ ಒಂದು ಏರೋಸ್ಪೇಸ್ ವ್ಯಾಲ್ಯೂ ಚೈನ್ ನಲ್ಲಿ ಸುಮಾರು ಸರ್ವಿಸಸ್ ನ ಕೊಡುತ್ತೆ. ಅದು ಯಾವುದು ಅಂತ ಅಂದ್ರೆ, ಡಿಸೈನ್ ಅಂಡ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲೈಸೇಷನ್, ಟೂಲಿಂಗ್, ಪಾರ್ಟ್ ಫ್ಯಾಬ್ರಿಕೇಶನ್ ಅಂಡ್ ಅಸೆಂಬ್ಲಿ ಇದನ್ನೆಲ್ಲ ಈ ಪರ್ಟಿಕ್ಯುಲರ್ ಕಂಪನಿ ಕೈಗೊಳ್ಳುತ್ತೆ. ನೆಕ್ಸ್ಟ್ ವರ್ಟಿಕಲ್ ಬಂದು ಟೂರಿಸಂ ಅಂಡ್ ಟ್ರಾವೆಲ್. ಅಂಡ್ ಟೂರಿಸಂ ಅಂಡ್ ಟ್ರಾವೆಲ್ ಅಲ್ಲಿ ಇಂಡಿಯನ್ ಹೋಟೆಲ್ಸ್ ಕಂಪನಿ, ವಿಸ್ತಾರ, ಏರ್ ಏಷ್ಯಾ ಇಂಡಿಯಾ, ಏರ್ ಇಂಡಿಯಾ ಈ ತರಹದ ಕಂಪನೀಸ್ ಎಲ್ಲ ಬರುತ್ತೆ. ಅಂಡ್ ಹೇಗೆ ಒಂದು ಇಂಟರ್ ಕನೆಕ್ಟ್ ಆಗಿದೆ ಈ ಕಂಪನೀಸ್ ಅಂತ ಅಂದ್ರೆ, ನಾನು ಅವಾಗಲೇ ಮಾತಾಡಿದ್ದು ಟಾಟಾಸ್ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಇದೆಯಲ್ಲ, ಈ ಕಂಪನಿ ಬಂದು ಟಾಟಾ ಏರ್ಲೈನ್ಸಿನ ಓನ್ ವೆಂಡರ್. ಅಂದ್ರೆ ಟಾಟಾ ಏರ್ಲೈನಿನ ಒನ್ ಆಫ್ ದ ಇಂಟರ್ನಲ್ ಕಂಪನಿನೇ ಅದ್ರ ಓನ್ ವೆಂಡರ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಇಂಟರ್ ಕನೆಕ್ಟ್ ಆಗಿದೆ ಅಲ್ವಾ. ಅಂಡ್ ಇಂಡಿಯನ್ ಹೋಟೆಲ್ಸ್ ಕಂಪನಿಯಲ್ಲಿ ಸರಿಸುಮಾರು 196 ಹೋಟೆಲ್ಗಳಿದೆ. ಅಂಡ್ ಅದರಲ್ಲಿ 40 ಇನ್ನ ಡೆವಲಪ್ಮೆಂಟ್ ಆಗ್ತಿದೆ. ಅಂಡ್ 4 ಕಾಂಟಿನೆಂಟ್, 12 ಕಂಟ್ರಿ ಮತ್ತೆ 80 ಲೊಕೇಶನ್ಗಳಲ್ಲಿ ಇವರ ಹೋಟೆಲ್ಸ್ ಇದೆ. ಅಂಡ್ ತಾಜ್, ವಿವಂತ, ಜಿಂಜರ್, ಸೆಲೆಕ್ಷನ್ಸ್ ಇದೆಲ್ಲ ಟಾಟಾ ಗ್ರೂಪಿನ ಹೋಟೆಲ್ಸ್ ಇದೆ. ಅಂಡ್ ನೆಕ್ಸ್ಟ್ ವರ್ಟಿಕಲ್ ಬಂದು ಟೆಲಿಕಾಂ ಅಂಡ್ ಮೀಡಿಯಾ. ಟೆಲಿಕಾಂ ಅಂಡ್ ಮೀಡಿಯಾ ಅಲ್ಲಿ ಬರ್ತಕ್ಕಂತಹ ಕಂಪನಿಗಳು ಟಾಟಾ ಕಮ್ಯುನಿಕೇಶನ್, ಟಾಟಾ ಟೆಲಿ ಸರ್ವಿಸಸ್, ಟಾಟಾ ಪ್ಲೇ ಮತ್ತೆ ತೇಜಸ್ ನೆಟ್ವರ್ಕ್. ಟಾಟಾ ಕಮ್ಯುನಿಕೇಶನ್ಸ್ ಬಗ್ಗೆ ಮಾತಾಡೋದಾಗಿದ್ರೆ, ಇವರು ಇಂಡಿಯಾ ಒನ್ ಆಫ್ ದ ಲೀಡಿಂಗ್ ಟೆಲಿಕಮ್ಯುನಿಕೇಶನ್ ಕಂಪನಿ. ಅಂಡ್ ಇವರು 70% ಆಫ್ ದ ವರ್ಲ್ಡ್ ಟೆಲಿಕಮ್ಯುನಿಕೇಶನ್ ಕಂಪನಿಗಳೇನಿದೆ ಅದರ ಮೊಬೈಲ್ ಸರ್ವಿಸಸ್ ಗಳಿಗೆ ಇವರೇ ನೆಟ್ವರ್ಕ್ ನ ಪ್ರೊವೈಡ್ ಮಾಡೋದು. ಅಂಡ್ ಸರ್ಪ್ರೈಸಿಂಗ್ಲಿ 1/4 ಅಂತ ಅಂದ್ರೆ 25% ಗಿಂತ ಅಧಿಕ ಇಂಟರ್ನೆಟ್ ಟ್ರಾಫಿಕ್ ಇಡೀ ಪ್ರಪಂಚದಲ್ಲಿ ಯಾವ್ಯಾವ ಇಂಟರ್ನೆಟ್ ಟ್ರಾಫಿಕ್ ಓಡಾಡ್ತಿದೆಯೋ ಅದರಲ್ಲಿ 25% ಗಿಂತ ಅಧಿಕ ಇಂಟರ್ನೆಟ್ ಟ್ರಾಫಿಕ್ ಇವರ ನೆಟ್ವರ್ಕ್ ಥ್ರೂನೇ ಹೋಗುತ್ತೆ. ಅಂಡ್ ಟಾಟಾ ಪ್ಲೇ ಬಂದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒನ್ ಆಫ್ ದ ಲೀಡಿಂಗ್ ಕಾಂಟೆಂಟ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್. ಟಾಟಾ ಸ್ಕೈ ಅಂತ ಎಲ್ಲ ಕೇಳಿರ್ತಾರಲ್ಲ, ಸೊ ಆ ಟಾಟಾ ಸ್ಕೈ ಬಂದು ಈ ಒಂದು ಟಾಟಾ ಪ್ಲೇ ನ ಪ್ರಾಡಕ್ಟ್.
ಟಾಟಾ ಟೆಲಿ ಸರ್ವಿಸಸ್ ಬಂದು ಡಿಜಿಟಲ್ ಕನೆಕ್ಟಿವಿಟಿ ಮತ್ತೆ ಕ್ಲೌಡ್ ಸೊಲ್ಯೂಷನ್ಸ್‌ನ ಕೊಡ್ತಾರೆ ತಮ್ಮ ಕಸ್ಟಮರ್ಸ್‌ಗೆ. ಆಂಡ್ ತೇಜಸ್ ನೆಟ್ವರ್ಕ್ ಬಂದು ಈ ಒಂದು ಟೆಲಿಕಮ್ಯುನಿಕೇಷನ್ ನೆಟ್ವರ್ಕ್‌ಗಳ್ನ ಬಿಲ್ಡ್ ಮಾಡೋದಕ್ಕೆ ಉಪಯೋಗಿಸುವಂತಹ ಮಾಡರ್ನ್ ಎಕ್ವಿಪ್‌ಮೆಂಟ್‌ನ ತುಂಬಾ ಎಫಿಷಿಯಂಟ್ ಮತ್ತೆ ಎಫೆಕ್ಟಿವ್ ವೇಯಲ್ಲಿ ಇವರು ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ. ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಗೆ ಟಾಟಾ ಗ್ರೂಪಿನ ಕಂಪನೀಸ್ ಇಂಟರ್ ಕನೆಕ್ಟ್ ಆಗಿದೆ ಅಂತ ಅಂದ್ರೆ, ಟಾಟಾ ಕಮ್ಯುನಿಕೇಷನ್ಸ್ ಬಂದು TCSಗೆ ಪ್ರಪಂಚದಾದ್ಯಂತ ತನ್ನ ಕ್ಲೈಂಟ್ಸ್‌ಗಳಿಗೆ ತುಂಬಾ ಈಸಿಯಾಗಿ ಸರ್ವಿಸ್ ಮಾಡೋದಕ್ಕೆ ನೆಟ್ವರ್ಕ್ ಕನೆಕ್ಟಿವಿಟಿನ ಮಾಡ್ಕೊಡುತ್ತೆ. ಅಂಡ್ ಮೇಂಟೆನೆನ್ಸ್ ಕೂಡ ಅವರೇ ಮಾಡ್ತಾರೆ. ಅಂಡ್ ದಿಸ್ ಇನ್ಕ್ಲೂಡ್ಸ್ ಆ ಒಂದು ಕ್ಲೌಡ್ ಮಾನಿಟರಿಂಗ್ ಇರ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಇರ್ಬೋದು, ಡೇಟಾ ಸರ್ವಿಸಸ್ ಅಂಡ್ ನೆಟ್ವರ್ಕಿಂಗ್ ಇದನ್ನೆಲ್ಲ ಇವರೇನೆ ನೋಡ್ಕೊಂತಾರೆ. ನಮ್ಮ ಲಾಸ್ಟ್ ವರ್ಟಿಕಲ್ ಬಂದು ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್. ಇದರಲ್ಲಿ ಬರ್ತಕ್ಕಂತಹ ಕಂಪನಿಗಳು ಬಂದು ಟಾಟಾ ಇಂಟರ್ನ್ಯಾಷನಲ್, ಟಾಟಾ ಇಂಡಸ್ಟ್ರೀಸ್, ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್. ಟಾಟಾ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡೋಗಿದ್ರೆ ಇದು ಒಂದು ಟ್ರೇಡಿಂಗ್ ಮತ್ತೆ ಒಂದು ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತಾನೆ ಹೇಳ್ಬೋದು. ಅಂಡ್ ಇದರ ಬಿಸ್ನೆಸ್ ಅಂಡರ್ 5 ವರ್ಟಿಕಲ್ಗಳಿದೆ. ಅದು ಯಾವುದು ಅಂತ ಅಂದ್ರೆ ಮೆಟಲ್ಸ್, ಮಿನರಲ್ಸ್ ಅಂಡ್ ಲೆದರ್ ಪ್ರಾಡಕ್ಟ್ಸ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂಡ್ ಆಟೋ ಡಿಸ್ಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಟಾಟಾ ಇಂಡಸ್ಟ್ರೀಸ್ ಬಂದು ಟಾಟಾ ಗ್ರೂಪಿನ ಒಂದು ಓವರ್ ಆಲ್ ಗ್ರೋತ್ ಸಪೋರ್ಟ್ ಮಾಡುತ್ತೆ. ಮತ್ತೆ ಹೊಸ ವೆಂಚರ್ಸ್ಗೆ ಈ ಒಂದು ಟಾಟಾ ಗ್ರೂಪ್ ಕಾಲಿಡೋದಕ್ಕೂ ಸಹ ಟಾಟಾ ಇಂಡಸ್ಟ್ರೀಸ್ ಹೆಲ್ಪ್ ಮಾಡುತ್ತೆ ಫೋರ್ಕಾಸ್ಟಿಂಗ್ ಮುಖಾಂತರ. ಈಗ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಬಗ್ಗೆ ಮಾತಾಡೋ ಹಾಗಿದ್ರೆ ಇದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂಡ್ ಇವರು ಲಾಂಗ್ ಟರ್ಮ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಏಪ್ರಿಲ್ 2017 ಇಂದ ಟಾಟಾ ಗ್ರೂಪಿನ ಸ್ಟಾಕ್ಸ್ ನಿಯರ್ಲಿ 15 ಲಕ್ಷ ಕೋಟಿಯಷ್ಟು ಒಂದು ವ್ಯಾಲ್ಯೂನ ಗೇನ್ ಮಾಡಿದೆ. ಅಂಡ್ ನಿಯರ್ಲಿ 190% ಅಷ್ಟು ಒಂದು ಗೇನ್ ಮಾಡಿದೆ. ಅಂಡ್ ಇದು ನಿಫ್ಟಿನೂ ಸಹ ಔಟ್ ಪರ್ಫಾರ್ಮ್ ಮಾಡಿದೆ. ಅಂಡ್ ಇನ್ನ ಒಂದು ಬ್ಯೂಟಿಫುಲ್ ವೇ ಅಲ್ಲಿ ಹೇಗೆ ಈ ಒಂದು ಟಾಟಾ ಗ್ರೂಪ್ ಕಂಪನೀಸ್ ಹೇಗೆ ಇಂಟರ್ಲಿಂಕ್ ಆಗುತ್ತೆ ಅಂತಂದ್ರೆ, ಟಾಟಾ ಗ್ರೂಪಿನ ಕೆಲವೊಂದು ಪ್ರಾಡಕ್ಟ್ಸ್ ಇರುತ್ತೆ ಗೊತ್ತಾ, ಆ ಪ್ರಾಡಕ್ಟ್ಸ್ ಇವರ ಓನ್ ರಿಟೇಲ್ ಸ್ಟೋರ್ ಅಲ್ಲಿ ಇವರು ಸೆಲ್ ನ ಮಾಡಬಹುದು. ಅಂಡ್ ಅದ್ರ ಜೊತೆ ಟಾಟಾ ಗ್ರೂಪಿನ ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಸೆಲ್ ಆದಾಗ ಟಾಟಾ AIG ಇನ್ಶೂರೆನ್ಸ್ ನ ಕೊಡೋದ್ರ ಮುಖಾಂತರ ಬ್ಯೂಟಿಫುಲ್ ಆಗಿ ಇಲ್ಲಿ ಟೈ ಅಪ್ ಕೂಡ ಆಗುತ್ತೆ. ಈಗ ಈ ಪರ್ಟಿಕ್ಯುಲರ್ ಟಾಟಾ ಗ್ರೂಪ್ ಫೇಸ್ ಮಾಡ್ತಿರುವಂತಹ ಚಾಲೆಂಜಸ್ ಬಗ್ಗೆ ಮಾತಾಡೋಣ. ಎಸ್, ಟಾಟಾ ಗ್ರೂಪ್ ಫೇಸ್ ಮಾಡ್ತಿರುವಂತಹ ಒನ್ ಆಫ್ ದ ಮೇನ್ ಚಾಲೆಂಜ್ ಬಂದು ಸರಿಸುಮಾರು 100ಕ್ಕೂ ಹೆಚ್ಚು ಕಂಪನೀಸ್ ನ ಅದು ಒಟ್ಟಿಗೆ ಹ್ಯಾಂಡಲ್ ಮಾಡ್ತಿದೆ. ಅಂಡ್ ಇದರಿಂದಾಗಿ ಈ ಒಂದು ಕ್ಲರಿಕಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ತುಂಬಾನೇ ಎಕ್ಸೆಸಿವ್ ಆಗುತ್ತೆ. ಅಂಡ್ ಹೋಗ್ತಾ ಇನ್ ಫ್ಯೂಚರ್ ಇಷ್ಟು ಕಂಪ್ನಿನ ಒಟ್ಟಿಗೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ಅವಾಗ ಬರುವಂತಹ ಕೆಲವೊಂದು ರೆಗ್ಯುಲೇಟರಿ ಕಾಸ್ಟ್, ಫಾರ್ ಎಕ್ಸಾಂಪಲ್ ಆಡಿಟಿಂಗ್ ಇರಬಹುದು. ಅಂಡ್ ಈ ಒಂದು ಅವಾಗ ಹೊಸ ಆಕ್ಟ್ ಇಂದ ಬರುವಂತಹ ಕೆಲವೊಂದು ಕಾಂಪ್ಲಯನ್ಸ್ ಕಾಸ್ಟ್ ಇರಬಹುದು. ಇದೆಲ್ಲ ಹೋಗ್ತಾ ಸ್ವಲ್ಪ ಕಾಸ್ಟ್ಲಿ ಮತ್ತೆ ಟೈಮ್ ಟೇಕಿಂಗ್ ಆಗುತ್ತೆ. ಎಸ್ಪೆಷಲಿ ಈ ಒಂದು ರೆಗ್ಯುಲೇಟರಿ ಕಾಸ್ಟ್ ಸೈಜ್ ಆಫ್ ದ ಆಪರೇಷನ್ಸ್ ನ ಜಸ್ಟಿಫೈ ಮಾಡದೇ ಇದ್ದಾಗ. ಸಿಚುಯೇಷನ್ ಟ್ಯಾಕಲ್ ಮಾಡೋದಕ್ಕೋಸ್ಕರ ಎನ್ ಚಂದ್ರಶೇಖರನ್ ಅವರು, ಯಾರು ಇವರು ಅಂತಂದ್ರೆ ಟಾಟಾ ಗ್ರೂಪಿನ ಚೇರ್ಮನ್. ಇವರು ಈ ಚಿಕ್ಕದಾಗಿರುವಂತಹ 7 ಮೆಟಲ್ ಕಂಪನಿಗಳನ್ನ ಟಾಟಾ ಸ್ಟೀಲ್ ಜೊತೆ ಮರ್ಜರ್ ಮಾಡೋ ಒಂದು ಪ್ಲಾನ್ ನ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಕಾಸ್ಟ್ ನ ಕಮ್ಮಿ ಮಾಡಬಹುದು, ಮತ್ತೆ ಕಾರ್ಪೊರೇಟ್ ಸ್ಟ್ರಕ್ಚರ್ ನ ಸಿಂಪ್ಲಿಫೈ ಆಗಿರ್ಬೋದು, ಮತ್ತೆ ಬ್ಯಾಲೆನ್ಸ್ ಶೀಟ್ ನು ಸಹ ಸ್ಟ್ರೆಂಥನ್ ಮಾಡಬಹುದು ಅಂತ. ಸೊ ಓವರ್ ಆಲ್ ಒಂದು ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಒಂದು ಆಪರೇಷನ್ಸ್ ರನ್ ಮಾಡಬೇಕು ಅನ್ನೋ ಆಸೆ ಅವ್ರದ್ದಾಗಿದೆ. ಒಟ್ಟಾರೆ ಈ ಒಂದು ಸಿಚುಯೇಷನ್ ನೋಡೋಂಗಿದ್ರೆ, ಒಂದು ಹೈಪಾಥೆಟಿಕಲ್ ವೇ ಅಲ್ಲಿ ನಾವೇನಾದ್ರು ಹೇಳೋ ಹಂಗಿದ್ರೆ, ಈ ಟಾಟಾ ಗ್ರೂಪಿನ ಡೈವರ್ಸಿಫಿಕೇಶನ್ ಆಪರೇಷನ್ ವೈಸು ತುಂಬಾನೇ ವೈಡನ್ ಆಗಿದೆ. ಸೊ ಅದರಿಂದಾಗಿ ಟಾಟಾ ಗ್ರೂಪ್ ಏನಾದ್ರು ಫೋಕಸ್ ನ ನಿಧಾನಕ್ಕೆ ಕಳ್ಕೊಂತಿದ್ಯಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಟ್ಟಾರೆ ಹೇಳೋ ಹಾಗಿದ್ರೆ ಟಾಟಾ ಗ್ರೂಪ್ ಅಲ್ಲಿ ಇರುವಂತಹ ಕಂಪನೀಸ್ ತುಂಬಾ ಚೆನ್ನಾಗಿ ಇಂಟರ್ ಕನೆಕ್ಟ್ ಆಗಿ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಒಂದು ಸಪೋರ್ಟ್ ನ ಕೊಟ್ಕೊಂಡು ತುಂಬಾ ಎಫಿಷಿಯಂಟ್ ಮತ್ತೆ ಎಫೆಕ್ಟಿವ್ ವೇ ಅಲ್ಲಿ ಅಕ್ರಾಸ್ ಇಂಡಸ್ಟ್ರೀಸ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಅಂಡ್ ತಪ್ಪದೇನೆ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಡ್ ದೆನ್ ಬೈ, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Mutual fund investments are subject to market risks. Read all scheme-related documents carefully.